ಹಾಯ್ ಫ್ರೆಂಡ್ಸ್ ಅಲ್ವಾ, ಸೊ ಅದೇ ನೋಡ್ಬೋದು. ಸೊ ಒಂದೊಂದು ಸಾರಿ ಮಕ್ಕಳನ್ನ ಬಿಟ್ಟು ಹೋಗಿದ್ನಲ್ವಾ, ಸೊ ಟಚ್ ಮಾಡ್ದೇನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟಿಗೆ ಅರ್ಜೆಂಟಾಗಿ ಇದ್ದರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಮುಂಜಾನೆಯ ಶುಭೋದಯ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ಮಾರ್ನಿಂಗ್ ಟು ನೈಟ್ವರೆಗೂ ಏನೆಲ್ಲ ನಡೆಯುತ್ತಲ್ವ, ಸೊ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಏಳಬೇಕಾಯಿತು. ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಇವತ್ತು ಭಾಳ ಕೆಲಸ ಇದೆ, ಹಾಗಾಗಿ ಮುಗಿಸ್ಕೊಳ್ಬೇಕು ಅಂತ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ಮಾರ್ನಿಂಗ್ ಟು ನೈಟ್ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು, ಓಕೆನಾ? ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಿಗ್ಗೆ ಅಮ್ಮು ತುಂಬ ಹಠ ಮಾಡ್ತಾಯಿದ್ಲು. ಅವಳನ್ನು ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಡೈಲಿ ಏನಲ್ಲ, ಸೊ ಯಾವಾಗಲಾದರೂ ಒಂದು ಸಾರಿ ಈ ಥರ ಕರ್ಕೊಂಡು ಬಂದು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲದೆ ಹೋದರೆ ತುಂಬ ಹಠ ಮಾಡ್ತಾಳೆ. ಅವಳ ಜೊತೆ ಮಾತಾಡ್ತಾ ನಾನು ಅಡುಗೆ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಕಿಚನ್ಗೆ ಬಂದರೆ ಅವಳು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಈ ಥರ ಅಡುಗೆ ಮಾಡ್ತಾ ಮಕ್ಕಳನ್ನು ಕೂರಿಸ್ಕೊಂಡು ಅಡುಗೆ ಮಾಡೋದು ತುಂಬ ತಪ್ಪು. ಆದರೂ ಕೂಡ ಒಂದೊಂದು ಸಾರಿ ಅಲ್ವಾ, ಏನಾಗಲ್ಲ ಅಂತ ಕರ್ಕೊಂಡು ಬಂದು ಕೂರಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅವಳು ತುಂಬ ಅಳ್ತಾ ಇದ್ಲು. ಸೊ ಒಂದೊಂದು ಸಾರಿ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಅಳ್ತಾರೆ, ಒಂದೊಂದು ಸಾರಿ ನಗ್ತಾರೆ. ಸೊ ಅವರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಮೂಡ್ ಹೇಗಿರುತ್ತೋ ಹಾಗೆ ನಮ್ಮ ಕೆಲಸಗಳನ್ನು ಕೂಡ ಮಾಡ್ಕೊಳ್ಬೇಕು. ಇನ್ನು ನಾಷ್ಟ ಬೇರೆ ರೆಡಿ ಮಾಡ್ಕೊಂಡಿದ್ದೀನಿ. ಅಪ್ಪನ್ನ ಕೂಡ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಹೋಗಿ ಬಿಟ್ಟು ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಅಮ್ಮು ಮನೆಯಲ್ಲೇ ಇದ್ಲು, ಹಾಗಾಗಿ ಅವಳನ್ನು ಬಿಟ್ಟು ಹೋಗಿದ್ನಲ್ವ. ಸೊ ನೋಡಿ ಯಾವ ರೀತಿ ಮಾಡಿದ್ದಾಳೆ ಅಂತ ಮನೇನ. ಅವಳದು ಏನು ಕಿಡ್ಸ್ ಇರುತ್ತೆ ಎಲ್ಲ ಮನೆ ತುಂಬ ಹರಡು ಬಿಡ್ತಾಳೆ. ಕ್ಲೀನ್ ಮಾಡೋದಕ್ಕೆ ಅಳ್ತಾಳೆ. ಸೊ ಅವಳು ಕ್ಲೀನ್ ಮಾಡಿ ಇಟ್ಟು ಹೋಗಿದ್ಲು. ಹಾಗಾಗಿ ಓನರ್ ಆಂಟಿ ಮಗಳಿದ್ದಾಳಲ್ವ, ಸೊ ಅವಳು ತೊಗೊಂಬಂದು ಮನೆಯೆಲ್ಲ ಹಾಕಿದ್ಲು. ಹಾಗಾಗಿ ಅವಳು ಅಳ್ತಾ ಇದ್ಲು. ಅವಳನ್ನು ಸಮಾಧಾನ ಮಾಡಿಸ್ಬಿಟ್ಟು ಅವಳ ಜೊತೆ ಟಚ್ ಮಾಡ್ದೇ ನಗುವಂಥ ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ಸೊ ಅವಳನ್ನು ನಗಿಸ್ಬೇಕಲ್ವ, ಸ್ವಲ್ಪ ಹಾಗೆ ಬಿಟ್ಬಿಟ್ರೆ ತುಂಬ ಡಲ್ ಆಗಿಬಿಡ್ತಾಳೆ. ಅದ್ರಾಗ ಬೇರೆ ಈಗ ಸ್ಕೂಲಿಗೆ ಬೇರೆ ಹೋಗ್ತಾ ಇಲ್ಲ. ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂದರೆ ಅಷ್ಟೊಂದು ಟೆನ್ಷನ್ ಇರಲ್ಲ, ಆರಾಮ್ಸೆ ಆಗಿ ಖುಷಿಯಾಗಿ ಡೇಯನ್ನು ಕಳೀತಾಳೆ. ಇನ್ನು ಮನೆಯಲ್ಲೇ ಇರ್ತಾರಲ್ವ, ಹಾಗಾಗಿ ಬೇಜಾರಾಗ್ಬಿಡುತ್ತೆ. ಇನ್ನು ಮನೆಯಲ್ಲಿದ್ದರೆ ಡೈಲಿ ಮಾವಿನ ಹಣ್ಣು ಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಬೆಳಿಗ್ಗೆಯಿಂದ ಮಾವಿನ ಹಣ್ಣು ತಿಂತಾ ಇದ್ಲಲ್ವ, ಸೊ ಬೇಡ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ. ಅವಳು ಆದರೂ ಕೂಡ ಕೇಳ್ತಾ ಇರಲಿಲ್ಲ. ಸೊ ಮಾವಿನ ಹಣ್ಣು ಅಷ್ಟೊಂದು ಹುಳಿ ಏನಿರಲಿಲ್ಲ, ತುಂಬ ಸ್ವೀಟ್ ಇತ್ತು. ಹಾಗಾಗಿ ಕಟ್ ಮಾಡಿ ಕೊಡೋಣ ಅಂತ ತೊಗೊಂಡಿದ್ದೀನಿ. ಸೊ ಅವಳು ಏನು ಕೇಳ್ತಾಳೋ ಅದನ್ನು ಕೊಡದೆ ಹೋದರೆ ತುಂಬ ಬೇಜಾರಾಗುತ್ತಾಳೆ ಅಂತ ನಾನು ಕೂಡ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಅವಳು ಏನು ಹೇಳ್ತಾಳೋ ಅದು ಕಟ್ ಮಾಡಿ ಕೊಡ್ತೀವಲ್ವ, ಅವಳಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ, ನೀ ನನ್ನ ಮುದ್ದು ಅಮ್ಮ ಅಲ್ಲ, ನನ್ನ ಬಂಗಾರಿ ಅಲ್ಲ. ಸೊ ಈ ಥರ ಎಲ್ಲ ಹೇಳ್ತಾ ಇರ್ತಾಳೆ. ಕೆಲವೊಂದು ವರ್ಡ್ಗಳನ್ನು ನಾವು ಕೇಳಿರೋದೇ ಇಲ್ಲ, ಅಂಥ ವರ್ಡ್ಗಳು ಕೂಡ ಅವತ್ತಿನ ಡೇ ಅವಳ ಬಾಯಿಂದ ಓಪನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅದನ್ನೆಲ್ಲ ಕೇಳಿಬಿಟ್ಟು ಏನು ಕೆಲಸ ಇದ್ರೂ ಕೂಡ ಏನು ಕೇಳಿದ್ರೂ ಕೂಡ ಕೊಡೋ ಹಾಗೆ ಮಾಡಿಬಿಡ್ತಾಳೆ. ಹಾಗಾಗಿ ತುಂಬ ಇಷ್ಟ ಆಗಿಬಿಡುತ್ತೆ ಒಂದೊಂದು ಸಾರಿ. ಮಕ್ಕಳು ಯಾವ ರೀತಿಯೆಲ್ಲ ಕೇಳ್ತಾರಲ್ವ, ಅವರು ಯಾವ ರೀತಿಯೆಲ್ಲ ತಮ್ಮದು ಕ್ರಿಯೇಟಿವಿಟೀಸ್ ಎಲ್ಲ ಹಂಚ್ಕೋತಾರಲ್ವ ಅನ್ನಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅವಳು ಏನು ಹೇಳ್ತಾಳೋ ಹಾಗೆ ಕೇಳ್ತೀನಿ ನಾನು ಕೂಡ ಕೆಲವೊಂದು ಸಾರಿ. ಇನ್ನು ಕೆಲವೊಂದು ಸಾರಿ ಅಂತಂದರೆ ನಾನು ಬೇಡ ಅಂದರೆ ಬಿಟ್ಬಿಡ್ತಾಳೆ, ಅಷ್ಟೊಂದು ತಲೆನೂ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಇನ್ನು ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟು ನನ್ನ ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೊಳ್ಬೇಕು. ಸೊ ಇವತ್ತು TV ಫಿಕ್ಸ್ ಮಾಡೋರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಸೊ ಮಧ್ಯಾಹ್ನ ಬರ್ಬೋದು, ಇಲ್ಲದೆ ಹೋದರೆ ಸಾಯಂಕಾಲ ಕೂಡ ಬರ್ಬೋದು. ಯಾಕಂದರೆ ಮಳೆ ಬೇರೆ ಬರ್ತಾ ಇತ್ತಲ್ವ, ಸೊ ಮಳೆ ನೋಡಿಕೊಂಡು ಬರ್ತೀವಂತ ಕೂಡ ಹೇಳಿದ್ದಾರೆ. ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಅಷ್ಟೊತ್ತಿಗೆ ನಾನು ಅಡುಗೆ ಕೂಡ ಮಾಡಿಕೊಂಡು ಮುಗಿಸ್ಕೊಂಡು ಬಿಡಬೇಕು. ಇನ್ನು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಸೊ ಸಿಂಪಲಾಗಿ ಅಡುಗೆನ ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟೊಂದೇನು ವೆರೈಟೀಸ್ ಏನು ಮಾಡೋಕ್ಕೆ ಹೋಗಲ್ಲ. ಟೈಮ್ 1:30 ಆಯಿತು. ಇನ್ನು ಮಧ್ಯಾಹ್ನದ ಅಡುಗೆ ಬೇರೆ ಮಾಡ್ಕೋಬೇಕು. ಸೊ ಅವರು ಆಫೀಸ್ಗೆ ಹೋಗಿದ್ದಾರಲ್ವಾ, ಸೊ 2 ಗಂಟೆಗೆ ಊಟಕ್ಕೆ ಬರ್ತಾರೆ. ಸೊ ಅಷ್ಟೊತ್ತಿಗೆ ನಾನು ಅಡುಗೆ ಮಾಡಿಕೊಂಡು ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇನ್ನೊಂದು ಅಂತಂದರೆ TV ಕನೆಕ್ಟ್ ಮಾಡೋರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ TV ನಾವು ನೋಡಿ ಬಂದಿದ್ವಲ್ಲ, ಸೊ ಹಾಗಾಗಿ TV ಯಾವುದನ್ನು ತೊಗೊಂಡಿದ್ದೀವಿ ಅನ್ನೋದು ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ. ಹಾಗೆ ನಾನು ಸ್ವಲ್ಪ ಸಾರು ಮಾಡಬೇಕು ಅಂತ ಬೇಳೆ ಹಾಕಿದ್ದೆ. ಸ್ವಲ್ಪ ಬೇಳೆ ಹಾಕಿದ್ದೆ ಕುಕ್ಕರ್ಗೆ, ಸಾರು ಮಾಡಬೇಕು ಅಂತ. ಅದು ಕೂಡ ರೆಡಿ ಆಗಿದೆ. ಸೊ ಅದು ಕೂಡ ರೆಡಿ ಆಗಿದೆ. ಸ್ವಲ್ಪ ಸಾರು ಮಾಡ್ಕೊಂಡು ಬಿಡಬೇಕು. ಹಾಗೆ ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಹಾಕೊಂಡಿಟ್ಟಿದ್ದೆ ಚಪಾತಿ ಮಾಡಬೇಕು ಅಂತ. ಸೊ ಅದು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಇದು ಮಾರ್ಕೆಟ್ಗೆ ಹೋಗಿದ್ನಲ್ವಾ, ಸೊ 2 ಈ ಥರ ಪೀಸ್ ತೊಗೊಂಡು ಬಂದಿದ್ದೀನಿ. ಹಾಲು, ಮೊಸರು, ಸೊ ಏನಾದರೂ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ ಅಂತ. ನಾನು ಆ್ಯಕ್ಚುಲಿ ಇದನ್ನು ನಾನು ಮೊಸರಿಗೆ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಜಾಸ್ತಿ ಕಾಸು ಕೂಡ ಹಾಕ್ಬಾರ್ದು, ಲೈಟಾಗಿ ಕಾಸ್ಬಿಟ್ಟು ಅದರೊಳಗೆ ಹಾಕ್ಬಿಟ್ರೆ ಮೊಸರು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಆಲ್ರೆಡಿ ನಾನು ಒಂದರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಮೊಸರು. ಸೊ ಇದು ಈಗ ಆಗುತ್ತೆ. ಇದು ಸೊ ಇದು ನೈಟ್ ಇದೆ ಅಂತ ಹೇಳಿ ಸ್ವಲ್ಪ ಹಾಲು ಬಿಸಿ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಸೊ ನೈಟ್ ಊಟ ಮಾಡ್ತೀವಲ್ವಾ, ಸೊ ಅಷ್ಟೊತ್ತಿಗೆ ಇದರಲ್ಲಿ ಮೊಸರು ಆಗ್ಬಿಡುತ್ತೆ. ಸೊ ಜಾಸ್ತಿ ಹುಳಿ ಏನಾಗೋದಿಲ್ಲ, ಸಪ್ಪಗಿರುತ್ತೆ ಅಷ್ಟೇ. ಇದರಲ್ಲಿ ಮೊಸರು ತಿನ್ಬೇಕು, ಅಷ್ಟು ಟೇಸ್ಟ್ ಆಗಿರುತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ನೋಡಲ್ಲ ಅವಳು ಹ್ಯಾಂಗ್ ತಿಂತಾ ಇದ್ದಾರೆ ಅಂತ. ನೀನಲ್ಲ, ನಾನು ಹೇಳಿದ್ದು, ನನಗೆ ಹೇಳಿದ್ದು, ನಾನೇ ಹೇಳ್ಕೊಂಡಿದ್ದು, ನೀ ಅಲ್ಲ, ನಾನೇ ಹೇಳ್ಕೊಂಡಿದ್ದೀನಿ. ಸೊ ಜಾಸ್ತಿ ಮೊಸರು ಯಾಕೆ ಹುಳಿ ಆಗುತ್ತೆ ಗೊತ್ತಾ? ಜಾಸ್ತಿ ಮೊಸರು ಹಾಕ್ತಿವಲ್ವಾ, ಅದಕ್ಕೋಸ್ಕರ ಅದು ಹುಳಿ ಆಗುತ್ತೆ. ಸ್ವಲ್ಪ ಲೈಟ್ ಆಗಿ ನಾವು ಮೊಸರನ್ನ ಇಷ್ಟೇ ಇಷ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇಷ್ಟೇ ಇಷ್ಟು ಮೊಸರು ಹಾಕ್ಬಿಟ್ರೆ ರಾತ್ರಿ ನೈಟ್ ಅಷ್ಟಿಗೆ ಮೊಸರು ಹೆಪ್ಪಾಗಿರುತ್ತೆ. ಹಾಲು ಹಾಕಿರ್ತೀವಲ್ವಾ, ಅದು ಹಾಲಿಗೆ ಸ್ವಲ್ಪ ಮೊಸರು ಹಾಕಿರ್ತೀವಿ. ಸೊ ಹೆಪ್ಪಾಗಿರುತ್ತೆ. ಸೊ ಊಟ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ? ನನಗಂತೂ ಇದು ತುಂಬ ಇಷ್ಟ ಆಯಿತು. ಹಾಗಾಗಿ 2 ಪೀಸ್ ತೊಗೊಂಡು ಬಂದಿದ್ದೀನಿ. ಡೈಲಿ ಇದನ್ನೇ ಯೂಸ್ ಮಾಡೋದು. ಸೊ ನೀವು ಕೂಡ ಇವನ್ನ ಹೆಪ್ಪಿಗೆ ಎದರಲ್ಲಿ ಹಾಕಬೇಕು ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ ಈ ಥರ ತೊಗೊಂಡು ಹೆಪ್ಪಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ನಾರ್ಮಲ್ ಪ್ಲೇಸಲ್ಲಿ ಕೂಡ ಇಡ್ಬೋದು, ಏನು ಪರವಾಗಿಲ್ಲ. ಸೊ ಇನ್ನು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ರೆಡಿ ಮಾಡಬೇಕಷ್ಟೇ. ಇನ್ನು ಅಮ್ಮಗಂತೂ ಹಣ್ಣು ಕೊಟ್ಟಿದ್ದೀನಲ್ವಾ, ಸೊ ತಿಂತಾ ಕೂತ್ಕೊಂಡಿದ್ಲು. ನಾನು ಹೊರಗಡೆ ಕೂತ್ಕೊಂಡಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅವಳು ಇಲ್ಲೇ ಕೂತ್ಕೊಂಡಿದ್ಲು. ನಾನು ಅಷ್ಟೊಂದು ನೋಡಿರಲಿಲ್ಲ. ಸೊ ಆಮೇಲೆ ವಿಡಿಯೋ ಆದಮೇಲೆ ನೋಡ್ತಾ ಇದ್ದೀನಿ. ಸೊ ಇಲ್ಲೇ ಕೂತ್ಕೊಂಡಿದ್ಲು. ಹಾಗೆ ಒಂದೊಂದು ಸಾರಿ ಕೂತ್ಕೊಂಡಿರ್ತಾಳಲ್ವ, ಒಂದೊಂದು ಕ್ವಶನನ್ನು ಕೇಳ್ತಾ ಇರ್ತಾಳೆ. ಅವಳಿಗೆ ಆನ್ಸರ್ ಮಾಡ್ತಾ ನಾನು ಅಡುಗೆ ಮಾಡ್ತಾ ಇರಬೇಕು. ಇಲ್ಲದೆ ಹೋದರೆ ಅವಳು TV ಬೇರೆ ಇಲ್ಲ ಅಲ್ವಾ, ಸೊ ಅವಳಿಗೆ ತುಂಬ ಬೇಜಾರಾಗುತ್ತೆ ಅಂತ ನಾನು ಕೂಡ ಆನ್ಸರ್ ಮಾಡಿ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಸೊ ರೈಸಿಗೆ ಇಡ್ತಾ ಇದ್ದೀನಿ. ಸೊ ರೈಸ್ ನೋಡಿ ತುಂಬ ವೈಟ್ ಆಗಿದೆ, ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ ಇದು ಅಕ್ಕಿ ಹೊರಗಡೆಯಿಂದ ತರ್ತೀವಲ್ವ, ಸೊ 3 ಟೈಮ್ಸ್ ಆದರೂ ನಾವು ವಾಶ್ ಮಾಡಿ ರೈಸಿಗೆ ಇಡಬೇಕು. ಇಲ್ಲಿ ನಾನು ರೈಸಿಗೆ ಇಟ್ಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೈಸಿಗೆ ಇಟ್ಟಿದ್ದೀನಿ, ಇನ್ನೇನು ರೈಸ್ ಆಗಿಬಿಡುತ್ತೆ. ಸೊ ಚಪಾತಿ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾವಾಗ ಬರಲಿ 1-2-3 ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಅಷ್ಟೇ ಇಡ್ತೀನಿ. ಸೊ ಅವ್ರು ಬಂದಮೇಲೆ ಸೊ ಬಿಸಿ ಬಿಸಿ ಮಾಡಿ ಕೊಡ್ಬೋದಲ್ಲ, ಹಾಗಾಗಿ. ಸೊ ಊಟದ ಜೊತೆ ಈ ಥರ ಬೆಂಡೆಕಾಯಿನ ಕಟ್ ಮಾಡಿ ಉಪ್ಪು ಹಚ್ಚಿ ಊಟದ ಜೊತೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಬೆಂಡೆಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಿಜ್ ಲೇಟ್ ಮಾಡಿ ಬರ್ತಲ್ವಾ, ಸೊ ಹಾಗಾಗಿ ಕೆಟ್ಬಿಡುತ್ತೆ ಹೊರಗಡೆ ಇಟ್ಟರೆ ಅಂತ.
ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆಂಡಿಗೆ ಕಟ್ ಮಾಡೋದು ಈ ತರ ಶೇಪ್ ಅಲ್ಲಿ ಕಟ್ ಮಾಡಿದ್ರೆ ಒಳಗಡೆ ಹುಳ ಇರೋದು ಕೂಡ ಗೊತ್ತಾಗುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಈ ತರ ಕಟ್ ಮಾಡ್ತೀವಲ್ವಾ, ಸೊ ಈ ತರ ಕಟ್ ಮಾಡ್ಕೊಂಡು ಕೂಡ ತಿಂತಾರೆ. ಸೊ ಒಳಗಡೆ ಎಲ್ಲಾದ್ರೂ ಹುಳ ಇದ್ರೆ ಗೊತ್ತಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಡಿಸೈನ್ಸ್ ಕಾಣಿಸುತ್ತೆ ಸ್ವಲ್ಪ, ಹಾಗಾಗಿ ತಿನ್ನೋದು ಕೂಡ ತುಂಬಾ ಟೇಸ್ಟ್ ಆಗಿ ಅನ್ಸುತ್ತೆ. ಸೊ ಈ ತರ ನೋಡಿ, ಈ ತರ ಕಟ್ ಮಾಡ್ಕೊಂಡಿದ್ದೆ ಆದ್ರೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ನೋಡೋದನ್ನು ಕೂಡ ತುಂಬಾ ಲುಕ್ ಕಾಣಿಸುತ್ತೆ ಅಲ್ವಾ ಒಂಥರ. ಸೊ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸೊ ಊಟದ ಜೊತೆ. ಸೊ ನಮ್ಮ ಅಮ್ಮಗೆ ಈ ತರ ಕಟ್ ಮಾಡಿ ಉಪ್ಪು ಹಚ್ಚಿ ಕೊಟ್ರೆ ಹಾಗೆ ತಿನ್ಬಿಡ್ತಾಳೆ. ಊಟದ ಜೊತೆ ಅಂತಲ್ಲ, ಇಷ್ಟು ಅವಳೆ ತಿನ್ಬಿಡ್ತಾಳೆ, ಅಷ್ಟು ಟೇಸ್ಟ್ ಆಗಿರುತ್ತೆ ಇದು. ಈ ತರ ಕಟ್ ಮಾಡಿ ಕೊಡ್ಬೇಕು ಮಕ್ಕಳಿಗಾಗಿರ್ಬೋದು. ಸೊ ಬೆಂಡೆಕಾಯಿ ತಿಂದ್ರೆ ತುಪ್ಪ ತಿಂದ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ಅವಾಗವಾಗ ಈ ತರ ಕಟ್ ಮಾಡಿ ಡಿಸೈನ್ ನಲ್ಲಿ ಕಟ್ ಮಾಡಿ ಕೊಟ್ರೆ ಅವರು ಕೂಡ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತಾರೆ. ಹಾಗೆ ನೀವು ಯಾವಾಗಾದ್ರೂ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವಾ, ಸೊ ಟಿಫಿನ್ ಕೂಡ ಹಾಕ್ಬೋದು. ಒಂದ್ 2-3 ಪೀಸ್ ಹಾಕಿದ್ರೆ ಸಾಕಷ್ಟೇ. ಸೊ ವಾರದಲ್ಲಿ ಒಂದ್ 2-3 ಸಾರಿ ಈ ತರ ಕಟ್ ಮಾಡಿ ತಿನ್ಸಿದ್ವಿ ಅಂದ್ರೆ ಅವ್ರಿಗೂ ಕೂಡ ಹೆಲ್ತಿ ಕೂಡ ತುಂಬಾ ಒಳ್ಳೇದಲ್ವಾ. ಸೊ ಹಾಗಾಗಿ ನಾನು ಅವಳಿಗೆ ಈ ತರ ಪಲ್ಯ ಮಾಡಿ ಇನ್ನು ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಈ ತರ ಹುರ್ಕೊಳ್ಬೇಕು. ನೀವು ಎಣ್ಣೆಲಾದ್ರೂ ಹುರ್ಕೊಳ್ಳಿ ಅಥವಾ ತುಪ್ಪ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬಹುದು. ಸೊ ಈ ತರ ಕೆಂಪಗಾಗಬೇಕು, ಆ ತರ ಹುರ್ಕೊಳ್ಬೇಕು, ಅಂದ್ರೆ ಅದು ಕರೆಕ್ಟಾಗಿ ಹುರಿದಿದೆ ಅಂತ ಅರ್ಥ. ಖಾರ ಕೂಡ ಹಾಕೋಬಹುದು ಮೇಲ್ಗಡೆ. ನಿಮ್ಗೆ ಎಷ್ಟು ಟೇಸ್ಟ್ ಇಷ್ಟ ಆಗುತ್ತೋ ಅಷ್ಟು ನೀವು ಮೇಲೆ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನನಗಿಷ್ಟು ಸಾಕು. ಸೊ ಇದಕ್ಕೆ ನಾನು ಸ್ವಲ್ಪ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಸೊ ಮಕ್ಕಳೇನಾದರೂ ತಿಂತಾ ಇದ್ರೆ ಸ್ವಲ್ಪ ಲೈಟಾಗಿ ಮಿರ್ಚಿ ಏನಿತ್ತು ಅಂದರೆ ಹಾಕೋಬೋದು, ಇಲ್ಲದೆ ಇದ್ರೆ ಅಷ್ಟೇ ಬೇಕಾದ್ರೂ ಕೂಡ ತಿನ್ಬೋದು. ಇನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಆಗಲೇ ಮಾಡಿರ್ತೀವಲ್ವ, ಸೊ ತುಂಬ ಹೆಲ್ದಿ ಫುಡ್ ಅದು. ಹಾಗಾಗಿ ಯಾವಾಗಲಾದರೂ ಒಂದು ಸಾರಿ ಮಾಡ್ತಾಯಿರ್ತೀವಿ. ರೊಟ್ಟಿ ಜೊತೆ, ಚಪಾತಿ ಜೊತೆ ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದರ ಕಾಂಬಿನೇಷನ್ಗಾಗಿ ಚಪಾತಿನ ಮಾಡ್ಕೊಂಡಿದ್ದೀನಿ. ಚಪಾತಿ ಮತ್ತು ಸ್ವಲ್ಪ ಸಾಂಬಾರು, ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ಥರ ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ. ಇನ್ನು ನನಗೆ ತುಂಬ ಹಸಿವಾಗ್ತಾಯಿದೆ, ಹಾಗಾಗಿ ಊಟ ಮಾಡಿಬಿಟ್ಟು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅಷ್ಟೊತ್ತಿಗೆ ಟಿ ವಿ ಬೇರೆ ತೊಗೊಂಡು ಬಂದರು. ಇನ್ನು ಟಿ ವಿ ತೊಗೊಂಡು ಶಿಫ್ಟ್ ಮಾಡಿ, ಮೇಲ್ಗಡೆ ಇತ್ತಲ್ವ ಮನೆ, ಹಾಗಾಗಿ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಇತ್ತು. ನಾನು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಮೇಲ್ಗಡೆ ಶಿಫ್ಟ್ ಮಾಡುವಾಗ ತುಂಬ ಭಯ ಇರುತ್ತೆ, ಏನಾಗುತ್ತೋ ಏನಿಲ್ಲ ಅಂಥೇಳಿ. ಹಾಗಾಗಿ ಸ್ಕ್ರ್ಯಾಚ್ ಆಗಿಬಿಟ್ರೆ ತುಂಬ ಕಷ್ಟ ಅಲ್ವಾ. ರಿಟರ್ನ್ ತೊಗೊಂಡೋಗಿ ಮತ್ತೆ ರಿಟರ್ನ್ ತೊಗೊಂಡು ಬರ್ತಾರೆ ಬೇರೆದು, ಹಾಗೇನಿಲ್ಲ. ಬಟ್ ಅಲ್ಲಿಂದ ತೊಗೊಂಡು ಬಂದಿರ್ತಾರೆ, ನಾವು ಕೂಡ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಸೊ ಸೇಫಾಗಿ ಇಟ್ಕೋಬೋದು ಅಂತ. ಹಾಗಾಗಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವರು ಕೂಡ ಟಿ ವಿನ ನಾಳೆ ಬಂದು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರು. ನಾವು ಇವತ್ತೇ ಫಿಕ್ಸ್ ಮಾಡಿ ಹೋಗಿಬಿಡಿ, ಸುಮ್ಮನೆ ಮಕ್ಕಳೆಲ್ಲ ಟಿ ವಿ ಅಂತ ಕೇಳ್ತಾ ಇದ್ದರು. ಹಾಗಾಗಿ ಅವರಿಗೆ ಹೇಳಿದ ಮೇಲೆ ಅವರು ಕೂಡ ಓಕೆ, ಎಷ್ಟೊತ್ತಾದ್ರೂ ಮಾಡಿಕೊಟ್ಟು ಹೋಗ್ತೀವಿ ಅಂತ ಕೂಡ ಹೇಳಿದರು. ಸೊ ಟಿ ವಿ ಫಿಕ್ಸ್ ಮಾಡಿ ಮತ್ತು ಚಾನಲೆಲ್ಲ ಹಾಕ್ಸ್ಕೊಂಡು ಸೊ ಕರೆಕ್ಟಾಗಿ ಬರ್ತಾ ಇದ್ದೇನಾ ಇಲ್ವಾ ಅಂಥೇಳಿ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ನೋಡಿ ಕೊಟ್ಟು ಹೋಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಫಸ್ಟಿಗೆ ಚಾನಲ್ ಹಾಕ್ತಾರಲ್ವ, ಸೊ ಚಾನಲ್ ಹಾಕೋರು ಕೂಡ ಬಂದಿದ್ದರು. ಅವರು ಕೂಡ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ನೋಡಿ ಹೋಗಿದ್ರು. ಇನ್ನು ಟಿ ವಿ ಕನೆಕ್ಟ್ ಮಾಡಬೇಕಲ್ವ ಟಿ ವಿ ಸ್ಟ್ಯಾಂಡಲ್ಲಿ, ಅವರು ಕೂಡ ಬಂದುಬಿಟ್ಟಿದ್ರು. ಸೊ ಅವರು ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಅರ್ಧ ಗಂಟೆಯಲ್ಲಿ ಫಿಕ್ಸ್ ಮಾಡಿಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ.
ಸೊ ಟೈಮ್ ತುಂಬ ಆಗಿಬಿಟ್ಟಿತ್ತು. ಇನ್ನು ನಾನು ಅಡುಗೆ ಮಧ್ಯಾಹ್ನನೇ ಮುಗಿಸ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ನೈಟಿಗೆ ಅಡುಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅನ್ನ ಸಾರು ಇತ್ತು, ಹಾಗಾಗಿ ನಾನು ಚಪಾತಿ ಮತ್ತು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಬೇಕು ಇನ್ನು ಅಷ್ಟೊತ್ತಿಗೆ ನಮ್ಮ ಫ್ರಿಜ್ ಕೂಡ ತೊಗೊಂಡು ಬಂದಿದ್ರಲ್ವ, ಸೊ ಫ್ರಿಜ್ ಕೂಡ ತೊಗೊಂಡು ಬಂದು ಪ್ಲೇಸಿಗೆ ಇಟ್ಟಿದ್ದೀವಿ. ಸೊ ಇದು ಕರೆಕ್ಟ್ ಪ್ಲೇಸು ಅಂತ ಗೊತ್ತಿಲ್ಲ, ಬಟ್ ಅವರು ತುಂಬ ಅರ್ಜೆಂಟಲ್ಲಿ ಇದ್ದರು, ಹಾಗಾಗಿ ಅಲ್ಲೇ ಇಟ್ಬಿಡಿ, ಅದೇನು ಫ್ರಿಜ್ಜು ನಾವು ಸರಿಸ್ಕೊಳ್ಬೋದು ಅಂತ ಹೇಳಿದೆ. ಹಾಗಾಗಿ ಮನೆಗೆ ಫಸ್ಟಿಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೊಗೊಂಡು ಬಂದಮೇಲೆ ನಾವು ಪೂಜೆ ಮಾಡಿಬಿಟ್ಟು ವೆಲ್ಕಮ್ ಮಾಡ್ಕೊಳ್ತೀವಿ. ಸೊ ಅದನ್ನು ನಮ್ಮ ಅಮ್ಮುವಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅವಳ ಕೈಗೆ ಕೊಟ್ಬಿಟ್ರೆ ಪೂಜೆ ಅಂದ ತಕ್ಷಣ ನೀರೆಲ್ಲ ಹಾಕಿಬಿಟ್ಟು ಪೂಜೆ ಮಾಡೋಕ್ಕೆ ನಿಂತ್ಬಿಡ್ತಾಳೆ. ಹಾಗಾಗಿ ಟಿ ವಿ ಅಲ್ವಾ, ಹಾಗಾಗಿ ಅವಳು ಕೈ ಹಿಡ್ಕೊಂಡು ನಾನು ಹೇಗೆ ಪೂಜೆ ಮಾಡೋದು ಅಂತ ಹೇಳ್ತಾ ಅವಳಿಗೆ ಕೂಡ ಮಾಡಿಸ್ತಾ ಇದ್ದೆ ಅವಳ ಕೈಯಲ್ಲಿ. ಇನ್ನು ಅವಳು ಕೂಡ ತುಂಬ ಖುಷಿಯಲ್ಲಿದ್ದರು, ಟಿ ವಿ ಬಂತು ಅಂತ. ಸೊ ನಮಗೂ ಕೂಡ ತುಂಬ ಖುಷಿಯಲ್ಲಿದ್ವಿ. ಅಂದರೆ ಲಾಸ್ಟ್ ಟೈಮ್ ನಮ್ಮದು ಚಿಕ್ಕ ಟಿ ವಿ ಇತ್ತು, ಬಟ್ ಅದನ್ನು ನಾವು ನಮ್ಮ ಮನೆ ಇದೆ ಅಲ್ವಾ ಇನ್ನೊಂದು, ಸೊ ಅಲ್ಲಿ ಇಟ್ಟು ಬಂದಿದ್ವಿ. ಸೊ ಇದು ನಾವು ಇಲ್ಲಿ ಹೊಸ ಟಿ ವಿ ತೊಗೊಂಡಿದ್ವಿ, ಹಾಗಾಗಿ ದೊಡ್ಡದಿದೆ ಅಲ್ವಾ, ಹಾಗಾಗಿ ಅವರಿಗೆ ತುಂಬ ಖುಷಿ. ಸೊ ಎಲ್ಲ ಇದರಲ್ಲಿ ನೋಡಬಹುದು ಅಂತ. ಇದರಲ್ಲಿ ಆಲ್ಮೋಸ್ಟ್ ನ್ಯೂ ಫ್ಯೂಚರ್ಸ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಅವರಿಗೂ ಕೂಡ ತುಂಬ ಇಷ್ಟ ಆಗಿಬಿಡುತ್ತೆ. ಅಪ್ಪು ಕೂಡ ತುಂಬ ಖುಷಿಯಲ್ಲಿದ್ದ ಅವನು. ಸೊ ಇನ್ನು ರಾತ್ರಿ ಅಡುಗೆ ಏನೂ ಮಾಡೋಕ್ಕೆ ಹೋಗಲ್ಲ, ಸೊ ಮಧ್ಯಾಹ್ನ ಅಡುಗೆನೇ ಮುಗಿಸ್ಕೊಂಡಿದ್ದೀನಿ ನಾನು. ಇನ್ನು ನೈಟಿಗೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವೀಟ್ ತಿಂದುಬಿಟ್ಟು ಇನ್ನು ಮಲ್ಕೊಳ್ತೀವಿ, ತುಂಬ ಟೈಮ್ ಬೇರೆ ಆಯಿತು. ಅಪ್ಪು ಬೇರೆ ತುಂಬ ಖುಷಿಯಲ್ಲಿದ್ದ ಅಲ್ವಾ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.